ನನ್ನ ಪ್ರಕಾರ ಹುಡುಗರ ಲೈಫಲ್ಲಿ ಅಪ್ಪ ಅಮ್ಮ ಆದಮೇಲೆ ನೆಕ್ಸ್ಟ್ ಲವ್ ಆಗೋದು ಗಾಡಿ ಮೇಲೇ. ಯಾವುದೋ ಒಂದು ಸಣ್ಣ ಏಜಲ್ಲಿ ರೋಡ್ ಸೈಡ್ ಒಂದು ಗಾಡಿ ನಿಂತಿರೋದನ್ನ ನೋಡ್ತೀವಿ, ಅಥವಾ ನಮ್ಮ ಕಣ್ಮುಂದೆ ಯಾವುದೋ ಒಂದು ಗಾಡಿ ಪಾಸ್ ಆಗುತ್ತೆ, ಸ್ಪಾಟಲ್ಲಿ ಆ ಗಾಡಿ ಮೇಲೆ ಲವ್ ಆಗುತ್ತೆ. ಯಾವ ರೇಂಜ್ಗೆ ಅಂದರೆ ಅವಾಗ ಇನ್ನೂ ನಮಗೆ ಆ ಗಾಡಿ ಹೆಸ್ರು ಗೊತ್ತಿರಲ್ಲ, ಆ ಗಾಡಿ ಪ್ರೈಸ್ ಗೊತ್ತಿರಲ್ಲ, ಆ ಗಾಡಿ ಬಗ್ಗೆ ಏನು ನಾಲೆಜ್ ಇರಲ್ಲ. ಬಟ್ ಆ ಕ್ಷಣದಿಂದ ಒಂದು ಫಿಕ್ಸ್ ಆಗ್ತೀವಿ, ಈ ಗಾಡಿನ ಮತ್ತೆ ನೋಡಲೇಬೇಕು, ತೊಗೊಂಡ್ರೆ ಇದ್ದೇ ಗಾಡಿ ತೊಗೊಬೇಕು ಅಂತ ಪ್ರತಿದಿನ ಆ ಗಾಡಿ ಬಗ್ಗೆ ಯೋಚನೆ ಮಾಡ್ತೀವಿ, ಆ ಗಾಡಿ ಬಗ್ಗೆ ತಿಳ್ಕೊತೀವಿ. ಒಂದು ಸ್ಟೇಜ್ಗೆ ಹೋದ್ಮೇಲೆ ಹುಡುಗರು ₹1 ಕೂಡಿಟ್ಟು ಸ್ವಂತ ದುಡ್ಡಲ್ಲಿ ಅವರ ಡ್ರೀಮ್ ಬೈಕ್ನ ತಗೊಂಡಾಗ ಆಗೋ ಸ್ಯಾಟಿಸ್ಫ್ಯಾಕ್ಷನು, ಆಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ದೊಡ್ಡವ್ರು ಹೇಳ್ತಾರೆ ಹುಡುಗರು ಶೋಕಿ ಮಾಡ್ತಾರೆ ಗಾಡಿಗೆ ದುಡ್ಡು ಸುರಿತಾರೆ ಅಂತ. ನೋಡಿ, ಕೋಟಿ ಕೊಟ್ಟರು ಸಿಗದೇ ಇರೋ ಖುಷಿ ನಮ್ಮ ಹುಡುಗರಿಗೆ ಅವರ ಡ್ರೀಮ್ ಬೈಕ್ನ ತಗೊಂಡಾಗ ನಿಜವಾದ ಖುಷಿ, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಫೀಲ್ ಹುಡುಗರಿಗೆ ಮಾತ್ರ ಗೊತ್ತು. ಅದು ಶೋಕಿ ಅಲ್ಲ, ಅದೊಂದು ಹುಡುಗರ ಲೈಫಲ್ಲಿ ಎಮೋಷನ್ ಅಂತಲೇ ಹೇಳ್ಬೋದು. ಅವ್ರು ಹುಡುಗಿನ ಹೆಂಗೆ ನೋಡ್ಕೊತಾರಲ್ಲ ಗೊತ್ತಿಲ್ಲ, ಬಟ್ ಅವ್ರ ಡ್ರೀಮ್ ಗಾಡಿ ತಗೊಂಡ್ರೆ ಮಾತ್ರ ಆ ಗಾಡಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾರೆ. ಇದೇ ಥರ ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟಿರೋ ನಿಮ್ಮ ಡ್ರೀಮ್ ಬೈಕ್ ಯಾವುದು? ಕಮೆಂಟ್ ಮಾಡಿ.